ಹಾಯ್ ಹಲೋ ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಸೊ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಸಿಹಿ ಸುದ್ದಿ ಏನು ಅಂತಂದ್ರ, ಕರ್ನಾಟಕ ಸರ್ಕಾರ ಏನ್ ಮಾಡ್ಯದಪ್ಪ ಅಂತಂದ್ರ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಳಗಡೆ ESI ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹಾಗೆ ಮತ್ತೇನಪ್ಪಾ ಅಂದ್ರೆ ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಏನಪ್ಪಾ ಅಂತಂದ್ರ ಕರಿತೀವಿ ಅನ್ನೋ ಒಂದು ಮುನ್ಸೂಚನೆ ಕೊಟ್ಟಿರ್ತಾರ. ಟೋಟಲ್ ಏನಪ್ಪಾ ಅಂತಂದ್ರ 1207 ಹುದ್ದೆಗಳನ್ನ ಏನಪ್ಪಾ ಅಂದ್ರೆ ಕರೆಯುವಂತಹ ಸಂಭವ ಇರೋದ್ರಿಂದ ದಯವಿಟ್ಟು ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ಮಿತ್ರರಲ್ಲಿ ಒಂದು ಮನವಿ, ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆದಷ್ಟು ಚೆನ್ನಾಗಿ ಏನಪ್ಪಾ ಅಂತಂದ್ರ ಪ್ರಿಪರೇಷನ್ ಅನ್ನ ನೀವು ಪ್ರಾರಂಭ ಮಾಡ್ರಿ. ಯಾಕಂತಂದ್ರ ಇದು ರೆಗ್ಯುಲರ್ ಕರೆಯುವಂತದಲ್ಲ. ಇದ್ರ ಹಿಂದ್ಗಡೆ ಏನಪ್ಪಾ ಅಂತಂದ್ರ ಮೋಸ್ಟ್ಲಿ ಕೋವಿಡ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಕರೆದಿರುವಂತ, ಕೋವಿಡ್ ಗಿನ ಹಿಂದೆ ಏನಪ್ಪಾ ಅಂದ್ರೆ ಕರೆದಿರುವಂತದ್ದು ಅಂದ್ರೆ 2019ರಲ್ಲಿ ಕರೆದಿರುವಂತ ನೋಟಿಫಿಕೇಶನ್ ಆಗಿತ್ತು. ಅವಾಗ ಕರೆದಿದ್ರು, ಅದಾದ ನಂತರ ಇವಾಗಲೇ ಕರೀತಿರುವಂತದ್ದು. ಸೊ ದಯವಿಟ್ಟು ಏನಪ್ಪಾ ಅಂತಂದ್ರ ಈ ಒಂದು ಪರೀಕ್ಷೆ ಮೇಲೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಏನು ವಿದ್ಯಾರ್ಥಿ ಮಿತ್ರರಿದ್ದೀರಿ ಅಷ್ಟು ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಅನ್ನ ಮಾಡ್ರಿ. ಅದಕ್ಕಾಗಿ ಏನಪ್ಪಾ ಅಂತಂದ್ರ ಆ ಒಂದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ಅನ್ಕೊಂಡು, ಅದೇ ರೀತಿ ಬೇರೆ ಇನ್ನುಳಿದಂತಹ ಎಲ್ಲಾ ತರನಾದಂತಹ ಏನಪ್ಪಾ ಅಂತಂದ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಅಂತಂದು ಹೇಳಿ ನಾವು ಆ ದೃಷ್ಟಿ ಕೋನದಿಂದ ನಾವು ಇವತ್ತೇನಪ್ಪಾ ಅಂತಂದ್ರ ಮೆಂಟಲ್ ಎಬಿಲಿಟಿ ತರಗತಿಯನ್ನ ನಾವು ಪ್ರಾರಂಭ ಮಾಡ್ತೀವಿ. ಸೊ ಆ ಮೆಂಟಲ್ ಎಬಿಲಿಟಿ ಒಳಗಡೆ ಇಂಪಾರ್ಟೆಂಟ್ ಟಾಪಿಕ್ ಆದಂತದ್ದು ಯಾವ್ದಪ್ಪ ಅಂತಂದ್ರ ರೇಷಿಯೋ ಅಂಡ್ ಪ್ರಪೋರ್ಷನ್ ಅನ್ನ ನಾವು ಇವತ್ತೇನಪ್ಪಾ ಅಂದ್ರೆ ನೋಡುವಂಥದ್ದು. ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂದ್ರೆ ಅನುಪಾತ ಸಮಾನುಪಾತ. ಯಾವ್ದ್ರಿ? ಅನುಪಾತ ಮತ್ತು ಸಮಾನುಪಾತ. ಅನುಪಾತ ಮತ್ತು ಸಮಾನುಪಾತದ ಮೇಲೆ ನಾವು ಇವತ್ತೇನಪ್ಪಾ ಅಂತಂದ್ರ ಪ್ರಶ್ನೆಗಳನ್ನ ನೋಡೋಣ. ಸೊ ಪ್ರಶ್ನೆಗಳನ್ನ ನೋಡೋದಕ್ಕಿಂತ ಮೊದಲು, ಈ ಟಾಪಿಕ್ ಅನ್ನ ನೋಡೋದಕ್ಕಿಂತ ಮೊದಲು ದಯವಿಟ್ಟು ಇನ್ನು ಯಾರ್ಯಾರು ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ವಿಡಿಯೋನ ನೋಡ್ರಿ, ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ರಿ. ಇಷ್ಟ ಆದಲ್ಲಿ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ, ಎರಡು ಸಂಖ್ಯೆಗಳ ಅನುಪಾತ ಎಷ್ಟದ ಅಂತಂದ್ರ 3:8 ಐತಂತ್ರಿ, ಮತ್ತು ಅವುಗಳ ವ್ಯತ್ಯಾಸ 115 ಐತಂತ. ಅವುಗಳ ವ್ಯತ್ಯಾಸ 115. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳ್ತಾರೆ. ಸೊ ನೋಡ್ರಿ, ಕ್ವಶನ್ ಬಹಳ ಸಿಂಪಲ್ ಅದ ರೀ. ಏನಪ್ಪಾ ಅಂತಂದ್ರ ಎರಡು ಸಂಖ್ಯೆಗಳ ಅನುಪಾತ ಅಂತ್ರಿ. ಎರಡು ಸಂಖ್ಯೆಗಳ ಅನುಪಾತ. ಸಂಖ್ಯೆ ನಮ್ಗೆ ಯಾವ್ದು ಅಂತ ಅವ್ರು ಹೇಳಿಲ್ಲ. ಸೊ ಸಂಖ್ಯೆ ಅವ್ರು ಯಾವ್ದು ಅಂತ ನಾವು ಹೇಳಿಲ್ಲ, ಬಟ್ ಸಂಖ್ಯೆಗಳ ಅನುಪಾತ, ಅದ್ರ ನಡುವಿನ ಅದ್ರ ಎರಡರ ಅನುಪಾತ ಏನಪ್ಪಾ ಏನೈತಂದ್ರೆ ರೇಷಿಯೋ ಎಷ್ಟೈತಂದ್ರೆ 3:8 ಐತಂತ್ರಿ. ಹಾಗೆ ಅವುಗಳ ವ್ಯತ್ಯಾಸ ಏನೈತಂದ್ರ ವ್ಯತ್ಯಾಸ 115 ಐತಂತ್ರಿ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳತ್ತಾರ. ಹೌದಾ? ಸೊ ಇದು ಬಹಳ ಅಂದ್ರೆ ಬಹಳ ಸಿಂಪಲ್ ರೀ. ಇಲ್ಲಿ ನಾವು ಮೊದ್ಲು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ ಅವ್ರು ಏನೇನು ಕೊಟ್ಟಾರ ಅನ್ನೋದು ಗಮನಿಸ್ಬೇಕು. ಅವ್ರ ಏನ್ ಕೊಟ್ಟಾರಪ್ಪ ಅಂದ್ರೆ ಎರಡು ಸಂಖ್ಯೆಗಳು ಅಂತ ಹೇಳ್ಯಾರ್ರಿ. ಸಂಖ್ಯೆಗಳು ಯಾವ ಅಂತ ಗೊತ್ತಿಲ್ಲ ನಮ್ಗೆ, ಎರಡು ಸಂಖ್ಯೆಗಳು ಅಂತ ಹೇಳ್ಯಾರ್ರಿ. ಅವುಗಳ ಅನುಪಾತ ಹೇಳ್ಯಾರ್ರಿ 3:8 ಅಂತ ಹೇಳ್ಯಾರ್ರಿ. ಹಾಗಾದ್ರ ಆ ಸಂಖ್ಯೆಗಳು ವ್ಯತ್ಯಾಸ ಹೇಳ್ಯಾರ. ವ್ಯತ್ಯಾಸ ಅಂದ್ರೆ ಏನ್ರಿ? ಮೈನಸ್. ಹೌದಾ? ವ್ಯತ್ಯಾಸ ಅಂತಂದ್ರೆ ಏನಪ್ಪಾ ಅಂತಂದ್ರ ಮೈನಸ್ ಆಗಿರ್ತದ, ಸಬ್ಸ್ಟ್ರಾಕ್ಷನ್ ಆಗಿರ್ತದ. ಅದ್ರ ವ್ಯತ್ಯಾಸ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರ್ತೈತಂತ? 115 ಬರ್ತೈತಂತ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳತ್ತಾರ. ಸೊ ಹಾಗಾದ್ರೆ ಫಸ್ಟ್ ಮಾಡ್ಕೋಬೇಕಾಗಿದ್ದು ಏನಪ್ಪಾ ಅಂದ್ರೆ ಸಂಖ್ಯೆಗಳು ಯಾವುವು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವೇನ್ ಇಟ್ಕೋಬೇಕಪ್ಪ ಅಂದ್ರ ಸಂಖ್ಯೆ. ಲೆಟ್ ನಂಬರ್ ಬಿ ಎಕ್ಸ್ ಅಂತ ಇಟ್ಕೊಂತೀವಿ. ಲೆಟ್ ನಂಬರ್ ಬಿ ಎಕ್ಸ್. ಲೆಟ್ ನಂಬರ್ ಬಿ ಅಂತ ಎಕ್ಸ್ ಅಂದ್ರೆ ಸಂಖ್ಯೆ ಯಾವ್ದು ಗೊತ್ತಿಲ್ಲ. ಸೊ ಸಂಖ್ಯೆ ನಂಬರ್ ಎಕ್ಸ್ ಅಂತ ಇಟ್ಕೊಂಡ್ವಿ. ಬಟ್ ಅವುಗಳ ಅನುಪಾತ ಹೇಳ್ಯಾರ ನಮ್ಗೆ. ಅನುಪಾತ ಏನಂತ ಹೇಳ್ಯಾರ್ರಿ? 3:8 ಅಂತ ಹೇಳ್ಯಾರ. ಅಂದ್ರ ಒಂದ್ ನಂಬರ್ 3x ಆದ್ರ ಇನ್ನೊಂದ್ ನಂಬರ್ ಏನಂತಂದ್ರ 8x ಅಂತ್ರಿ. ಇನ್ನೊಂದ್ ನಂಬರ್ ಏನಂತಂದ್ರ 8x ಅಂತಂದ. ನೆಕ್ಸ್ಟ್ ಅವುಗಳ ವ್ಯತ್ಯಾಸ ಅಂದ್ರೆ ಇವೆರಡರ ವ್ಯತ್ಯಾಸ ಅಂದ್ರೆ ಏನ್ರಿ? ಮೈನಸ್. ಇವೆರಡರ ವ್ಯತ್ಯಾಸ ಏನಪ್ಪಾ ಅಂದ್ರ ಮೈನಸ್. ಮೈನಸ್ ಮಾಡಿದಾಗ ಎಷ್ಟು ಆನ್ಸರ್ ಬರ್ತೈತಂತ? 115 ಬರ್ತೈತಂತ. ಹಾಗಾದ್ರ ಈ ನಂಬರ್ಗಳು ಯಾವುವು? ಈಕ್ವೇಶನ್ ಸಿಕ್ತ್ರಿ ನಮ್ಗ. ಈ ನಂಬರ್ ಒಂದು ಈಕ್ವೇಶನ್ ಸಿಕ್ತಾ. ಇದ್ರೊಳಗಡೆ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. 3x ಮೈನಸ್ 8x. 3x ಮೈನಸ್ 8x ಎಷ್ಟಾಗ್ತದ್ರಿ? ಎಷ್ಟಾಗ್ತೈತಿ? 5x. 5x is equal to ಎಷ್ಟ್ರಿ? 115. ಅಂದ್ರೆ x is equal to 115 divided by 5. ಹೌದಾ? ಅಂದ್ರೆ ಎಷ್ಟಾಗ್ತೈತಿ? 115 divided by 5 ಅಂದ್ರೆ 23 ಆಯ್ತ್ರಿ. ಇದು ವ್ಯಾಲ್ಯೂ ಏನ್ರಿ? x ನ ವ್ಯಾಲ್ಯೂ ಆಯ್ತು. x ವ್ಯಾಲ್ಯೂ ಎಷ್ಟಾಯ್ತ್ರಿ? x ವ್ಯಾಲ್ಯೂ x is equal to 23 ಆತ್ರಿ. x is equal to ಎಷ್ಟಾತ್ರಿ? 23 ಆತ್. ಹಾಗಾದ್ರೆ ಇನ್ ಒಂದ್ ನಂಬರ್ ಎಷ್ಟೈತಿ? 3x ಇನ್ನೊಂದು 8x. ಅಂದ್ರ 3x is equal to
23 ಇಂಟು 3 ಆಮೇಲೆ 8x ಇಸ್ ಈಕ್ವಲ್ ಟು 23 ಇಂಟು 8 ಎಷ್ಟಾಗ್ತದ ನೋಡ್ರಿ, ಎಷ್ಟಾಗ್ತದ್ರಿ 69. ಇದ್ರದ 69 ಆಯ್ತ್ರಿ, ಇದ್ರದ್ದು ಎಷ್ಟಾತ್ರಿ 184. 69 ಇಷ್ಟು 184 ಇದು ಆನ್ಸರ್ ಆಗಿರ್ತದ. ಬಹಳ ಸಿಂಪಲ್ ಐತ್ರಿ, ಬಹಳ ಅಂದ್ರ ಬಹಳ ಸಿಂಪಲ್. ಇದ್ರೊಳಗ ಯಾವ್ದು ಬರ್ತೈತ್ರಿ ಆನ್ಸರ್ 69 184 ತಿಳಿತ್ರಿ. ಇನ್ ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ₹1 ಒಂದಿಷ್ಟು ದುಡ್ಡು ಐತಂತ. ದುಡ್ಡು ಎಷ್ಟಪ್ಪಾ ಅಂತಂದ್ರ 1,500 ರೂಪಾಯಿ. ಇವನ್ ಏನ್ ಮಾಡ್ಯಾರಪ್ಪ ಅಂತಂದ್ರ ಎ ಬಿ ಸಿ 3 ಮಂದಿ ಏನ್ ಹಂಚ್ಕೊಂಡಾರ, ಎಷ್ಟ್ರಾಗ ಹಂಚ್ಕೊಂಡಾರ ಅಂತಂದ್ರ 3:5:2 ಹಂಚ್ಕೊಂಡಾರಂತ. ಹಾಗಾದ್ರ ಬಿಗ ದೊರೆಯುವಂತಹ ಮೊತ್ತ ಎಷ್ಟು ಅಂತ ಕೇಳತ್ತಾರ. ಬಹಳ ಸಿಂಪಲ್ ರೀ ಇದು, ಬಹಳ ಅಂದ್ರ ಬಹಳ ಸಿಂಪಲ್. ಈಗ ನಾವು ಮಾಡ್ಕೋಬೇಕು, ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ ಇದೇನಿದೆ 115 ಅಮೌಂಟ್ ಕೊಟ್ಟಾರ್ರಿ ಅವ್ರು. ಇದು ಎಲ್ಲಾರಿಗೂ ಸೇರಿಸಿ ಅಂತ ಹೇಳ್ಯಾರ, ಹೌದಾ? ಮೂರುಗಳ ಮಧ್ಯೆ ಅಂದ್ರೆ ಅಷ್ಟೂರ್ಗೂ ಸೇರಿಸಿ ಎಷ್ಟು ಕೊಟ್ಟಾರ 115 ಅಂತ ಐತಿ. ಯಾವ ಅನುಪಾತ? ಇಷ್ಟ ಅನುಪಾತ ಅಂತಂದಾರ. ಹಾಗಾದ್ರ ಹಂಚಿದಾಗ ಬಿಗೆ ಎಷ್ಟು ದೊರಿತೈತಿ ಅಂತ ಕೇಳತ್ತಾರ. ಈಗ ಬಿಗೆ ಎಷ್ಟು ದೊರಿತೈತಿ ಅಂತ ಕೇಳ್ತಾರ. ಸೊ ಈ ಟೈಮ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಈ 3 ನಂಬರ್ಗಳನ್ನ ಏನ್ ಮಾಡೋಣಪ್ಪ ಅಂದ್ರ ಪ್ಲಸ್ ಮಾಡ್ಕೋಬೇಕು. 3 ನಂಬರ್ಗಳನ್ನ ನಾವೇನ್ ಮಾಡ್ಕೋಬೇಕ್ರಿ, ಪ್ಲಸ್ ಮಾಡ್ಕೋಬೇಕು. ಅಂದ್ರ 3:5:2 ಇಸ್ ಈಕ್ವಲ್ ಟು ಎಷ್ಟ್ರಿ 10. 3:5:2 ಇಸ್ ಈಕ್ವಲ್ ಟು 10 ಆಯ್ತು, ಹೌದಾ? ಅಂದ್ರ 10 ಅಂದ್ರೆ ಎಷ್ಟು ಆದಂಗ ಆತ್ರಿ? ಇಲ್ಲೇ 1,500 ರೂಪಾಯಿ ಆದಂಗ ಆತ್ರಿ. 10 ಅಂದ್ರೆ ಎಷ್ಟ್ರಿ 1,500 ರೂಪಾಯಿ. ಇನ್ ಏದ್ ಎಷ್ಟೈತಿ 3 ಅಂತ. ಏದ 3 ಆದ್ರ ಬಿದು 5, ಸಿದು 2. ಈಗ ಅವ್ರು ನಮ್ಗೆ ಎದ್ರ ಕೇಳ್ಯಾರ್ರಿ? ಬಿದ್ ಕೇಳ್ಯಾರ. ಹಾಗಾದ್ರ 5 ಅಂದ್ರ ಎಷ್ಟು? 5 ಅಂದ್ರ ಏನ್ರಿ ಎಷ್ಟು? ಸೊ ಇದನ್ನ ಏನ್ ಮಾಡ್ಕೊಳ್ಳೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್. ತಿಳಿತಲ್ರಿ? ಅಂದ್ರ 10 ಟೋಟಲ್, ಇದು ಟೋಟಲ್ ಅಮೌಂಟ್, ಇದು ಟೋಟಲ್ ರೇಷಿಯೋ. ಇದು ಟೋಟಲ್ ಅಂದ್ರೆ 10 ಅಂದ್ರೆ 1,500 ಆದ್ರ 5 ಅಂದ್ರೆ ಎಷ್ಟು? ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರ 5 ಇಂಟು 115 5 ಇಂಟು 1,500 ಡಿವೈಡೆಡ್ ಬೈ 10. ಸೊ ಇವಾಗ ನಾವೇನ್ ಮಾಡೋಣ್ರಿ, ಕ್ಯಾನ್ಸಲ್ ಮಾಡೋಣ್ರಿ. 10 ಈ 0 ಹೋತ ಉಳಿದಿದ್ದೆಷ್ಟ್ರಿ 750. ಆನ್ಸರ್ ಎಷ್ಟು ಬಂತ್ರಿ 750. ಆನ್ಸರ್ ಸಿ ಆಗಿರ್ತದ. ಆನ್ಸರ್ ಸಿ ಆಗಿರ್ತದ. ತಿಳಿತ್ರಿ? ಸೊ ಬಹಳ ಸಿಂಪಲ್ ರೀ ಕ್ವಶನ್ಸ್, ಏನಂತ ಏನ್ ಕಾಂಪ್ಲಿಕೇಟೆಡ್ ಇರುವುದಿಲ್ರಿ. ಬಹಳ ಅಂದ್ರ ಬಹಳ ಸಿಂಪಲ್ ಇರ್ತಾವ. ಸ್ವಲ್ಪ ನಾವು ಅವ್ನ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ ಲಕ್ಷ ಗಮನ ಕೊಟ್ಟು ನೋಡ್ಬೇಕಾಗಿರ್ತದ. ಇನ್ನು ನೆಕ್ಸ್ಟ್ ನೋಡೋಣ್ರಿ. ಸೇಮ್ ಅದೇ ರೀತಿ ಇರುವಂತದ್ದು ಸ್ವಲ್ಪ ಕಾಂಪ್ಲಿಕೇಶನ್ ಬರ್ತೈತಿ, ಸ್ವಲ್ಪ ಕಾಂಪ್ಲಿಕೇಟೆಡ್. ಏನಪ್ಪಾ ಅಂತಂದ್ರ ರೂಪಾಯಿ 5,200 ರೂಪಾಯಿ ಐತಂತ್ರಿ. ಎಷ್ಟ ಐತಂತ್ರಿ 5,200 ರೂಪಾಯಿ. 5,000 ಏನಂತಂದ್ರ 200 ರೂಪಾಯಿ ಐತಿ. ಸೊ 5,200 ಎ ಬಿ ಮತ್ತೆ ಸಿ. ಎ ಎಷ್ಟ್ರಿ ಅಂತಂದ್ರ 1/2 ಅಷ್ಟ. ಬಿ ಎಷ್ಟಪ್ಪ ಅಂತಂದ್ರ ಬಿ ಏನು ಎಷ್ಟಪ್ಪ ಸಾರಿ ಬಿ ಎಷ್ಟಂತಂದ್ರ 1/3 ಅಷ್ಟ. ಸಿ ಎಷ್ಟಂತಂದ್ರ 1/4 ಅಷ್ಟಂತ್ರಿ. ಸಿ ಎಷ್ಟ್ರಿ 1/4 ಅಷ್ಟ. ಸೊ ಹಿಂಗಿದ್ದಾಗ ನಾವ್ ಏನ್ ಮಾಡ್ಬೇಕು, ಟೋಟಲ್ ಅಮೌಂಟ್ ಇಷ್ಟ ಐತಿ, ಇದ್ರದ್ದು ಟೋಟಲ್ ಕಂಡು ಹಿಡಿಬೇಕಾಗೈತಿ ನಾವು, ಹೌದಾ? ಟೋಟಲ್ ಏನ್ ಮಾಡ್ಬೇಕಾಗೈತಪ್ಪ ಅಂತಂದ್ರೆ ಇದ್ರದ್ದು ನಾವು ಟೋಟಲ್ ಕಂಡು ಹಿಡಿಬೇಕಾಗೈತಿ. ಸೊ ಟೋಟಲ್ ಕಂಡು ಹಿಡಿಬೇಕು ಅಂತಂದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ 1:2 1:3 ಆಮೇಲೆ 1:4 ಇವಷ್ಟುದ್ರದ್ದು ಡಿನಾಮಿನೇಟರ್ ಅಂತ ಏನ್ ಕರಿತೀವಲ್ರಿ ನಾವ್ ಇವನ, ಈ ಡಿನಾಮಿನೇಟರ್ LCM ತೆಗಿಬೇಕ್ರಿ. LCM 2 3 4 ಎಷ್ಟ್ ಆಗ್ತೈತಿ ನೋಡ್ರಿ. 2 ಒಂದ್ಲೆ 2 ಎರಡ್ಲೆ 3 ಒಂದ್ಲೆ ಆಮೇಲೆ 2 ಒಂದ್ಲೆ 2 ಮೂರ್ಲೆ 6 6 ಎರಡ್ಲೆ 12. LCM ಎಷ್ಟು ಬಂತ್ರಿ ಇದ್ರದ? LCM ಎಷ್ಟು ಬಂತ್ರಿ 12. LCM ಎಷ್ಟು ಬಂತ್ರಿ 12. ಈ 12 ಏನ್ ಮಾಡ್ಬೇಕಪ್ಪ ಅಂದ್ರ 1/2 1/3 ಆಮೇಲೆ 1/4 ಹೋಲ್ ಏನಪ್ಪಾ ಅಂತಂದ್ರ 12 ಏನ್ ಮಾಡ್ಬೇಕ್ರಿ, ಇದನ್ನ ಡಿವೈಡ್ ಮಾಡ್ಬೇಕು. 12 ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. 12 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರ್ತೈತಪ್ಪ ಅಂತಂದ್ರ 1/2 ಇದು 12/2 12/3 ಆಮೇಲೆ 12/4 ಈ ರೀತಿ ಬರ್ತದ.
ಈ ರೀತಿ ಏನಪ್ಪಾ ಅಂದ್ರೆ ನಮಗ ಬರ್ತದ. ಇದು ಯಾವ ರೀತಿ ಬಂತು ಅಂತ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ನಿಮ್ಗ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿವರೆಗೂ LCM ವರ್ಗು ತಿಳಿದೈತಿ ಅಂತ ಹೇಳ್ತೀನಿ ಅನ್ಕೋತೀನಿ ನಾನು ನಿಮ್ಗ. LCM ವರ್ಗು ಏನಪ್ಪಾ ಅಂತಂದ್ರ ತಿಳಿದೈತಿ. LCM ಮೂರದ್ರದ್ದು ಸೇರಿ ಎಷ್ಟು ಬಂತ್ರಿ ಅಂದ್ರೆ ಡಿನಾಮಿನೇಟರ್ LCM ತಗೋಬೇಕು ನಾವು. ಇಲ್ಲಿ ಡಿನಾಮಿನೇಟರ್ ದ LCM ತಗೊಂಡಾಗ ಎಷ್ಟು ಬರ್ತೀರಿ 2 3 4 ದ LCM ಎಷ್ಟು ಬರ್ತೀರಿ 12 ಬಂತ ನಮ್ಗ. ಹೌದಾ, 12 ಬಂದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ 1/2 ಇಂಟು 12, 1/3 ಇಂಟು 12, 1/4 ಇಂಟು 12. ಹೌದಾ, ಅಂದಾಗ ಎಷ್ಟು ಬರ್ತೈತಿ ಇದೆಲ್ಲ ಏನಿಲ್ಲ ಅಂದ್ರೆ ಡಿನಾಮಿನೇಟರ್ 1 ಇರ್ತದೆ. ಸೊ 12 1 12, 12 ಒಂದ್ಲೆ 12, 2 ಒಂದ್ಲೆ 2. ಆಮೇಲೆ ಎಷ್ಟು ಬಂತು 12 ಒಂದ್ಲೆ 12, 3 ಒಂದ್ಲೆ 3, 12 ಒಂದ್ಲೆ 12, 4 ಒಂದ್ಲೆ 4 ಅಂತ. ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳ್ರಿ. 2 ಒಂದ್ಲೆ 2 ಆರ್ಲೆ, 3 ಒಂದ್ಲೆ 3 4ಲೆ, 4 ಒಂದ್ಲೆ 4 3ಲೆ. ಅಂದ್ರೆ ಎಷ್ಟು ಬಂತು ನಮಗ 6 4 3 ಬಂತ. ಸೊ ಇವನ್ ಏನ್ ಮಾಡ್ಕೊಳ್ಳೋಣಪ್ಪ ಅಂದ್ರೆ ನಾವು ಪ್ಲಸ್ ಮಾಡೋಣ್ರಿ. ಈಗ ಇವನ್ ಏನ್ ಮಾಡೋಣ, ಈಗ ಪ್ಲಸ್ ಮಾಡೋಣ. ಪ್ಲಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದ್ರಿ 13 ಬರ್ತೈತಿ. ಪ್ಲಸ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತ್ರಿ ಸಮ್ ಎಷ್ಟು ಬಂತ 13 ಬಂತು. 13 ಬಂತು ಅಂದ್ರೆ 13 ಅಂದ್ರೆ ಎಷ್ಟು ಅಂದಂಗ್ರಿ ಲೆಕ್ಕ. 13 ಅಂತಂದ್ರ 5200 ಅಂದಂಗ್ರಿ. ಈಗ ನಮ್ಗೆ ಯಾರು ಕೇಳತ್ತಾರ ಅವ್ರ ಸೀದ್ ಕೇಳತ್ತ. ಸೀದ್ ಅಂದ್ರೆ ಎಷ್ಟ್ರಿ ಅಂದ್ರ ಸೀದ್ ಅಂದ್ರೆ ಎಷ್ಟು 1/4 ಅಂತಂದ್ರ 1/4 ಅಂದ್ರ 3 ಅಂದಂಗ ಅರ್ಥ. ಅಂದ್ರ 3ಕ್ಕ ಎಷ್ಟು ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ. 5200 ಇಂಟು 3 ಡಿವೈಡೆಡ್ ಬೈ 13. ಸೊ ನಾವ್ ಇಲ್ಲಿ ನೋಡ್ಕೊಂಡಾಗ ಏನಾಗ್ತದಪ್ಪ ಅಂದ್ರ 13 ಒಂದ್ಲೆ 13 4ಲೆ ಅಂದ್ರೆ 400 ಬಂತು. 400 ಇಂಟು 3 ಅಂತಂದ್ರೆ ಎಷ್ಟಾತ್ರಿ 1200. 3 ಅಂದ್ರ 1200. ಆನ್ಸರ್ ಎ, ಆನ್ಸರ್ 1 ಆಗಿರ್ತದ. ತಿಳಿತ್ರಿ, ತಿಳಿತಲ್ಲ. ಇನ್ ನೆಕ್ಸ್ಟ್ ನಾವ್ ನೋಡೋಣ್ರಿ ಒಂದು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಒಂದು ಕುಟುಂಬದ ಆದಾಯ. ಏನ್ರಿ, ಒಂದು ಕುಟುಂಬದ ಆದಾಯ ಮತ್ತು ಖರ್ಚಿನ ಅನುಪಾತ. ಒಂದು ಕುಟುಂಬದ ಆದಾಯ ಮತ್ತು ಖರ್ಚಿನ ಅನುಪಾತ ಎಷ್ಟೈತಂತ್ರಿ 10:10:7 ಐತಿ. ಕುಟುಂಬದ ಖರ್ಚು ಎಷ್ಟೈತಪ್ಪ ಅಂತಂದ್ರ 10,500 ರೂಪಾಯಿ ಐತಿ. ಹಾಗಾದ್ರೆ ಕುಟುಂಬದ ಉಳಿತಾಯ ಎಷ್ಟು ಅಂತ ಕೇಳತ್ತಾರ. ಕುಟುಂಬದ ಉಳಿತಾಯ ಎಷ್ಟು ಅಂತ ಕೇಳತ್ತಾರ. ಹೌದಾ, ಸೊ ಇಲ್ಲಿ ನೋಡ್ರಿ ಎಷ್ಟು ಬಹಳ ಈಸಿ. ಒಂದು ಕುಟುಂಬ ಐತಂತ, ಒಂದು ಫ್ಯಾಮಿಲಿ ಐತಂತ್ರಿ. ಏನೈತಂತ ಒಂದ ಫ್ಯಾಮಿಲಿ ಐತಿ. ಫ್ಯಾಮಿಲಿ ಐತಿ. ಫ್ಯಾಮಿಲಿ ಏನ್ ಮಾಡ್ತೈತಂತ 10 ರೂಪಾಯಿ ಅವ್ರದ್ದು ಏನೈತಂತಂದ್ರ ಇನ್ಕಮ್ ಐತಂತ್ರಿ. 10 ರೂಪಾಯಿ ಅವ್ರದ್ದು ಏನೈತ್ರಿ ಇನ್ಕಮ್ ಐತಂತ. ಈ ಇನ್ಕಮ್ನಾಗ ಅವ್ರು ಎಷ್ಟು ಖರ್ಚು ಮಾಡ್ತಾರಂತ್ರಿ 7 ರೂಪಾಯಿ ಖರ್ಚು ಮಾಡ್ತಾರಂತ. 10 ರೂಪಾಯಿದ 7 ರೂಪಾಯಿ ಖರ್ಚು ಮಾಡ್ತಾರಂತ. ಅಂದ್ರೆ ಎಷ್ಟು ಉಳಿತ್ರಿ ಅವಂಗ 10 ರೂಪಾಯಿ ಐತಿ. ಈಗ 7 ರೂಪಾಯಿ ಖರ್ಚು ಮಾಡ್ರಿ ಎಷ್ಟು ಉಳಿತು 3 ರೂಪಾಯಿ ಉಳಿತು. ಅಂದ್ರೆ ಇದು 3 ರೂಪಾಯಿ ಅನ್ನೋದು ಏನ್ರಿದ ಉಳಿತಾಯ ರೀ. ಏನ್ರಿದ ಉಳಿತಾಯ. ಹೌದಾ, ಹಾಗಾದ್ರ ಇಲ್ಲಿ ಏನ್ ಹೇಳ್ಯಾರ ನೋಡ್ರಿ, ನಮ್ಗೆ ಈಗ ಏನ್ ಬೇಕಂತಂದ್ರ ಅವರು ಉಳಿತಾಯ ಎಷ್ಟು ಅಂತ ಕೇಳತ್ತಾರ. ಈಗ ಉಳಿತಾಯ ನಾವು ಎಷ್ಟು ಬೇಕು ಅಂತ ನಾವು ಹೇಳ್ಬೇಕಾಗಿತ್ತ. ಸೊ ಹಂಗ ಇಲ್ಲಿ ನೋಡಿದ್ರ ಇಲ್ಲಿ ಏನಂತ ಕೊಟ್ಟಾರ ನಮ್ಗೆ ಖರ್ಚು ಕೊಟ್ಟಾರ. ಖರ್ಚು ಅಂದ್ರೆ ಎಷ್ಟ್ರಿ 7. ಅಂದ್ರ 7 ಅಂತಂದ್ರೆ ಎಷ್ಟಾತ ಖರ್ಚಿಗೆ ಎಷ್ಟು ಅಮೌಂಟ್ ಕೊಟ್ಟಾರಲ್ಲಿ 10,500. ಹಾಗಾದ್ರೆ ಉಳಿತಾಯ ಕೇಳತ್ತಾರ ಅವ್ರು. ಉಳಿತಾಯ ಕೇಳತ್ತಾರ ಇಲ್ರಿ. ಉಳಿತಾಯ ಅಂದ್ರೆ ಏನ್ ಹಚ್ಕೊಳ್ಳೋದು ನಾವು 3 ಹಚ್ಕೊಳ್ಳೋಣ್ರಿ. ಉಳಿತಾಯ ಅಂದ್ರ 3 ಅಂದ್ರ ಎಷ್ಟು ಹಾಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. ಹೌದಾ, 3 ಇಂಟು 10,500 ಡಿವೈಡೆಡ್ ಬೈ 7. ಸೊ 7 ಒಂದ್ಲೆ ಎಷ್ಟು ಉಳಿತ್ರಿ 3 ಉಳಿತು. 7 5ಲೆ ಅಂದ್ರ 1500. 15 3ಲೆ 45 ಅಂದ್ರೆ ಎಷ್ಟ್ರಿ ಆನ್ಸರ್ 4,500. 4,500 ಬಹಳ ಸಿಂಪಲ್ ರೀ. ಇಲ್ಲಿ ಏನ್ ಕೇಳ್ಯಾರ ನೋಡ್ರಿ ಎಷ್ಟು ಚಂದ ಹೇಳ್ಕೊಟ್ಬಿಟ್ಟಾರ ಅವ್ರು. ಆದಾಯ ಮತ್ತು ಖರ್ಚು. ಈಗ ಇನ್ಕಮ್ ನಿಮ್ದು ಎಷ್ಟ ಐತಂತ್ರಿ 10 ಐತಿ ಅಂತ್ರಿ. ನೀವ್ ಎಷ್ಟ್ ಖರ್ಚು ಮಾಡತ್ತೀರಿ 7 ರೂಪಾಯಿ ಖರ್ಚು ಮಾಡತ್ತೀರಿ. ಮ್ಯಾಲ ಎಷ್ಟು ಉಳಿತ್ರಿ 3 ರೂಪಾಯಿ ಉಳಿತಿಲ್ಲ. ಉಳಿದಿದ್ದೇನ್ರಿ ಉಳಿತಾಯ ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೊ ನಾನು ನಿಮ್ಗೆ ಟ್ರಿಕ್ಸ್ ಹೇಳ್ಕೊಡೋದು ಇಷ್ಟಪ್ಪ. ಇದ್ರೊಳಗಡೆ ಮೆಂಟಲ್ ಎಬಿಲಿಟಿ ಬಹಳ ಅಂದ್ರೆ ಬಹಳ ಸಿಂಪಲ್. ನೀವು ತಿಳ್ಕೊಬೇಕಾಗಿದ್ದೇನಪ್ಪಾ ಅಂತಂದ್ರ ಈ ಮೆಂಟಲ್ ಎಬಿಲಿಟಿ ಯಾವುದೇ ಒಂದು ಪ್ರಶ್ನೆ ಬಂದ್ರ ಇವು ನಿಮಗ್ ನೀವು ಅಡಾಪ್ಟ್ ಮಾಡ್ಕೋಬೇಕು. ಇವ್ ನಿಮಗ್ ನೀವು ಅನ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ಐತಿ ಆದಾಯ ಮತ್ತು ಖರ್ಚಿನ ಅನುಪಾತ. ಓಕೆ, ಈಗ ನನ್ನ ಕಡೆ ಆದಾಯ ನಂದು ಇವತ್ತು ನಾನು ಏನೋ ಒಂದು ದುಡಿದ್ನಿ. ನಾನು ದುಡಿದಿದ್ದಕ್ಕೆ ನಂಗೆ ಪಗಾರ ಎಷ್ಟು ಬಂತ್ರಿ 10 ಬಂತಂತ. 10 ರೂಪಾಯಿ ಬಂತಂತ. ಖರ್ಚು ಎಷ್ಟು ಮಾಡಿನಂತದ್ರಾಗ 7 ರೂಪಾಯಿ ಖರ್ಚು ಮಾಡಿನಂತ. ಮತ್ತೆ ಹಂಗಂದ್ರ ಕೈಯಾಗ ಉಳಿದಿತ್ತು ಎಷ್ಟ 3 ರೂಪಾಯಿ ಉಳಿತ. ಅಂದ್ರೆ 7 ರೂಪಾಯಿ ಖರ್ಚು ಮಾಡಿನಂದ್ರೆ ಎಷ್ಟು ಅಂದಂಗಾತ್ರಿ ಉಳಿತ. 7 ರೂಪಾಯಿ ಖರ್ಚು ಮಾಡಿದಂತಂದ್ರೆ ಎಷ್ಟು ಅದಂಗಾತ
ಅಂದ್ರೆ 7 ರೂಪಾಯಿ ಅಂತಂದ್ರೆ ಇವ್ರು ಕೊಟ್ಬಿಟ್ಟಾರಿಲ್ಲ ಆಲ್ರೆಡಿ, ಅಂದ್ರೆ 10,500 ರೂಪಾಯಿ ಅಂತ. ಆಗ ಏನಪ್ಪಾ ಅಂತಂದ್ರ ಇನ್ನು ಉಳಿದಿದ್ ಮೂರ್ ರೂಪಾಯಿ ಅಂದ್ರೆ ಎಷ್ಟು ಅದು ಅಂತ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬಂತ್ರಿ? 4,500 ಬಂದಿರ್ತದ. 4,000 ಏನಪ್ಪಾ ಅಂತಂದ್ರ 500 ಬರ್ತೈತಿ. ತಿಳಿತಲ್ರಿ? ಓಕೆ. ಇನ್ನು ಮುಂದಿನ ತರಗತಿ ಒಳಗಡೆ ನಾವೇನ್ ಮಾಡೋಣಪ್ಪ ಅಂತಂದ್ರ ಇದರದೇ ಏನಪ್ಪಾ ಅಂತಂದ್ರೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಸೊ ಈ ಪ್ರಶ್ನೆಗಳ ತರ ಈಗ ಏನು ಹಿಂದ್ಗಡೆ ಈ ಕ್ಲಾಸ್ ಅಲ್ಲಿ ಏನಪ್ಪಾ ನಾ ಹೇಳಿದ ಪ್ರಶ್ನೆಗಳೇನಿತ್ತು ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಮುಂದಿನ ತರಗತಿಯಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿ ಆದಂತ ಏನಪ್ಪಾ ಅಂತಂದ್ರೆ ನಾವು ಪ್ರಶ್ನೆಗಳ ಮುಖಾಂತರ ಏನಪ್ಪಾ ಅಂತಂದ್ರೆ ಈ ಒಂದು ತರಗತಿಯನ್ನ ಅಂದ್ರೆ ಈ ಒಂದು ಟಾಪಿಕ್ ಅನ್ನ ಇನ್ನೂ ಕ್ಲಿಯರ್ ಆಗಿ ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಸೊ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗೈತಿ ಅನ್ಕೊಂತೀನಿ, ಈ ತರಗತಿ ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಸೊ ದಯವಿಟ್ಟು ಅರ್ಥ ಆಗಿದ್ರೆ ಏನಪ್ಪಾ ಅಂತಂದ್ರ ಲೈಕ್ ಮಾಡ್ರಿ, ಹಾಗೆ ಶೇರ್ ಮಾಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.